ಮಧ್ಯೆ ಸಿಕ್ಕಿಬಿದ್ದ ಖಾಸಗಿ ಬಸ್, ಅಪಾಯದಿಂದ ಪಾರಾದ ಪ್ರಯಾಣಿಕರು. ಕುಮಟಾ ರಸ್ತೆಯಲ್ಲಿರುವ ಕತ್ಗಾಲ್ ಬಳಿ ವಿಪರೀತ ಮಳೆಯಿಂದಾಗಿ ಅಗ್ನಾಶಿನಿ ನೀರು ರಸ್ತೆಗೆ ಬಂದಿದ್ದರಿಂದ ವಾಹನ ಸಂಚಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸ್ಥಗಿತಗೊಂಡಿತ್ತು. ಈ ಸಂದರ್ಭದಲ್ಲಿ ಖಾಸಗಿ ಬಸ್ ಒಂದು ರಸ್ತೆಯ ಮಧ್ಯೆ ಸಿಕ್ಕಿಬಿದ್ದರಿಂದ ಪ್ರಯಾಣಿಕರನ್ನು ಅಪಾಯದಿಂದ ಪಾರು ಮಾಡಲಾಯಿತು. ಕೊಲೆಗಾರ ರಾಜು ಗೌಡನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪು ನೀಡಿದ ನ್ಯಾಯಾಲಯ. ಆರೋಪಿ ರಾಜು ತಿಮ್ಮಗೌಡ ಇವನು ಒಂಟಿ ಮನೆಯಲ್ಲಿರುವ ಮಹಿಳೆಯನ್ನು ಕೊಲೆ ಮಾಡಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರಾದ ಕಿರಣ್ ಕಿಣಿ ಆರೋಪಿಗೆ ಜೀವಾವಧಿ ಶಿಕ್ಷೆ, 30,000 ರೂಪಾಯಿ ದಂಡ ಹಾಗೂ ಮೃತಳ ಕುಟುಂಬಕ್ಕೆ 50,000 ರೂಪಾಯಿ ಪರಿಹಾರ ನೀಡಲು ಮಹತ್ವದ ತೀರ್ಪು ನೀಡಿದ್ದಾರೆ. ಆರೋಪಿಯು ಒಂಟಿ ಮನೆಯಲ್ಲಿದ್ದ ಮಹಿಳೆಯ ತಲೆಗೆ ಕಬ್ಬಿಣದ ಹಾರೆಯಿಂದ ಹೊಡೆದುಕೊಂಡು ಅವಳ ಮೈ ಮೇಲಿದ್ದ ಒಡವೆಯನ್ನು ದೋಚಿ ವಿದ್ಯುತ್ ತೆಗೆದು ಪರಾರಿಯಾಗಿದ್ದನು. ಈ ಬಗ್ಗೆ ಸಿಪಿಐ ಪ್ರಕಾಶ್ ಆರೋಪಿ ವಿರುದ್ಧ ದೋಷಾರೋಪಣೆ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡಿಸಿದರು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ನಡೀತಿರ್ತಕ್ಕಂಥ SC ನಂಬರ್ 5011/21 ಅಂದ್ರೆ ರಾಜು ತಿಮ್ಮಗೌಡ ಇದರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದ್ದು, ಇದು ಸಿದ್ದಾಪುರ ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ 105/2020ರಲ್ಲಿ ಪ್ರಕರಣ ದಾಖಲಾಗಿ ಅಂದಿನ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತೆ ಕುಮಾರ್ ಕೆ ಅನ್ನೋರು ಸಂಪೂರ್ಣ ತನಿಖೆಯನ್ನ ಕೈಗೊಂಡು ಆರೋಪಿತರ ವಿರುದ್ಧ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದರು. ಇದರಲ್ಲಿ ಈ ಅಭಿಯೋಜನೆ ಪರವಾಗಿ ಅವರ ಮೃತಳ ಮಗಳು ಹಾಗೂ ಮಗ ಹಾಗೂ ಇನ್ನಿತರ ಪಂಚ ಸಾಕ್ಷಿದಾರರು ಅಭಿಯೋಜನೆಯನ್ನ ಬೆಂಬಲಿಸಿ ಸಾಕ್ಷಿ ನುಡಿದಿದ್ದರು. ಇದರ ಆಧಾರದ ಮೇಲೆ ನಾನು ಅಭಿಯೋಜನೆ ಪರವಾಗಿ ಈ ಆರೋಪಿ ಮೃತಳಿಗೆ ಕೇವಲ ಕಿವಿಯಲ್ಲಿರುವ ಓಲೆಯ ಸಲುವಾಗಿ ಅವಳನ್ನ ಕೊಲೆಗೈದು ಅವಳ ಕಿವಿಯಲ್ಲಿದ್ದ ಓಲೆಯನ್ನ ದೋಚಿಕೊಂಡು ಹೋದ ನಂತರದಲ್ಲಿ ತಕ್ಷಣದಲ್ಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಅದನ್ನ ಅರೆಸ್ಟ್ ಮಾಡಿ ಆತನಿಂದ ಆ ಮೃತಳ ಕಿವಿಯಲ್ಲಿದ್ದಂಥ ಓಲೆಯನ್ನ ಜಪ್ತುಪಡಿಸಿ ಮತ್ತು ಈ ಆರೋಪಿತನು ಅಪರಾಧ ಮಾಡಿದ್ದಾನೆ ಅನ್ನುವ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪರಿಕರಗಳನ್ನ ಕಲೆ ಹಾಕಿ ವಿಚಾರಣೆ ತನಿಖೆಯನ್ನ ಕೈಗೊಂಡು ವಿಚಾರಣೆಯಲ್ಲಿ ಆ ಸಾಕ್ಷ್ಯವನ್ನ ಬೆಂಬಲಿಸಿ ಸಾಕ್ಷಿ ನುಡಿಸಿದ ಮೇರೆಗೆ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಶ್ರೀ ಕಿರಣ್ ಕಿಣಿ ಅವರು ಇವತ್ತು ಆರೋಪಿತನಿಗೆ 302 ಬಾರ್ದಂಡ ಸಹಿತ ಕಲಂ ಅಡಿಯಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಹಾಗೂ 25,000 ರೂಪಾಯಿ ದಂಡ ಹಾಗೂ ಅದೇ ರೀತಿ 397 ಬಾರ್ದಂಡ ಸಂಹಿತೆ ಅಡಿಯಲ್ಲಿ ಅವನಿಗೆ 5,000 ರೂಪಾಯಿ ದಂಡ ಹಾಗೂ 10 ವರ್ಷ ಕಾರಾಗೃಹವಾಸವನ್ನು ನೀಡಿ ಈ ಮೃತಳ ಕುಟುಂಬದವರಾದಂಥ ಮೃತಳ ಮಗಳು ಮತ್ತು ಮಗನಿಗೆ ಒಟ್ಟು 50,000 ರೂಪಾಯಿಯನ್ನ ಪರಿಹಾರ ರೂಪವಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಪಡೆಯಬಹುದಾಗಿದೆ ಅಂತ ಆದೇಶ ನೀಡಿದೆ. ಶಿರ್ಸಿ ತಾಲೂಕಿನ 32 ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛತಾ ಅಭಿಯಾನ ಪರಿಶೀಲನೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಹೆಗ್ಡೆ ಅವರು ಬುಧವಾರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಸ್ವಚ್ಛತಾ ಅಭಿಯಾನದಲ್ಲಿ ಕೈಗೊಂಡ ಸ್ವಚ್ಛತಾ ಕಾರ್ಯ ಪರಿಶೀಲಿಸಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆದೇಶದ ಮೇರೆಗೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸಮುಕ್ತ ಮಾಡುವ ಉದ್ದೇಶದಿಂದ ಸ್ವಚ್ಛತಾ ಅಭಿಯಾನದಡಿ ಬುಧವಾರ ತಾಲೂಕಿನ 32 ಗ್ರಾಮ ಪಂಚಾಯಿತಿಗಳ ಸಾರ್ವಜನಿಕ ಸ್ಥಳಗಳು, ಬಸ್ ಸ್ಟ್ಯಾಂಡ್, ಆರೋಗ್ಯ ಕೇಂದ್ರದ ಸುತ್ತಲೂ ಸ್ವಚ್ಛಗೊಳಿಸಲಾಯಿತು. ಎಲ್ಲಾ ಬಸ್ ನಿಲ್ದಾಣಗಳು ಹಾಗೂ ಸಾರ್ವಜನಿಕ ಆಸ್ತಿಗಳಲ್ಲಿ ಬಿಸಾಡಿದ ಕಸವನ್ನು ತೆಗೆದು ರಸ್ತೆ ಬದಿಯಲ್ಲಿ ಸಿಸಿಟಿವಿ ಅಳವಡಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಬಿಸಾಡುವವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಸುಬ್ರಾಯ್ ಭಟ್, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ, IES ಸಂಯೋಜಕರು ಇದ್ದರು. ಕಾಫಿ ಬೆಳಗಿದೆ ಉಜ್ವಲ ಭವಿಷ್ಯ, ಮಾಹಿತಿ ಕಾರ್ಯಾಗಾರದಲ್ಲಿ ಡಾಕ್ಟರ್ JS ನಾಗರಾಜ್ ಹೇಳಿಕೆ.
ಜಗತ್ತಿನ ಹಾಗೂ ವಿದೇಶಿ ಕಾಫಿ ಬೆಳೆಯ ಕುರಿತು ವಿವರಗಳನ್ನು ಕೊಡುತ್ತಾ ನಮ್ಮ ದೇಶದ ಕಾಫಿ ಉತ್ಪಾದನೆಯ 70% ಹೊರ ದೇಶಗಳಿಗೆ ರಫ್ತಾಗುತ್ತಿದೆ. ಅಲ್ಲದೆ ದೇಶೀಯ ಆಂತರಿಕ ಬೇಡಿಕೆಯು ಹೆಚ್ಚುತ್ತಿರುವುದನ್ನು ಉಲ್ಲೇಖಿಸಿ ಕಾಫಿಗೆ ಉಜ್ವಲ ಭವಿಷ್ಯ ಇದೆ. ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ JS ನಾಗರಾಜ್ ತಿಳಿಸಿದರು. TMS ಸಭಾಭವನದಲ್ಲಿ ಜರುಗಿದ ಕಾಫಿ ಮತ್ತು ಕಾಳುಮೆಣಸು ಮಾಹಿತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಶಿರ್ಸಿಯ ಕೆಲವು ಭಾಗಗಳಲ್ಲಿ ಈಗಾಗಲೇ ಚಂದ್ರಗಿರಿ ಕಾಫಿಯನ್ನು ಯಶಸ್ವಿಯಾಗಿ ಬೆಳೆಯಲಾಗುತ್ತಿದೆ ಹಾಗೂ ಇಲ್ಲಿ ಬೆಳೆದ ಕಾಫಿಯ ಗುಣಮಟ್ಟವನ್ನು ಪರೀಕ್ಷಿಸಿದಾಗ ಚಿಕ್ಕಮಗಳೂರಿನಲ್ಲಿಯ ಕಾಫಿಯ ಗುಣಮಟ್ಟಕ್ಕೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ಅಂಕಿ ಅಂಶ ಸಹಿತ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮದಲ್ಲಿ 200ಕ್ಕೂ ಹೆಚ್ಚಿನ ಆಸಕ್ತ ರೈತರು ಮತ್ತು ಪ್ರಾಥಮಿಕ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರು ಭಾಗವಹಿಸಿದ್ದು, ಕಾರ್ಯಕ್ರಮದಲ್ಲಿ ಕಾಫಿ, ಕಾಳು ಮೆಣಸು ಕುರಿತು ಉಪಯುಕ್ತವಾದ ಸಾಕಷ್ಟು ಮಾಹಿತಿ ಪಡೆದುಕೊಂಡರು. ಮಕ್ಕಳು ಪಾಲಕರೊಂದಿಗೆ ಇದ್ದು ಶಿಕ್ಷಣ ಪಡೆಯುವುದು ಮುಖ್ಯ. ಪ್ರಗತಿ ಪಂಥ ಫೌಂಡೇಶನ್ನ ಸತ್ಯಂ ಸಂಭ್ರಮ್ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಶಿವಶಂಕರ ರಾವ್ ಅಭಿಪ್ರಾಯ. ಉತ್ತಮ ಶಿಕ್ಷಣ ಸಂಸ್ಥೆಗಳ ಹಾಗೂ ತರಬೇತಿ ಕೇಂದ್ರಗಳ ಸಲುವಾಗಿ ಪಾಲಕರು ದೂರದ ಸ್ಥಳಗಳಿಗೆ ತಮ್ಮ ಮಕ್ಕಳನ್ನು ಕಳಿಸುವುದು ಸ್ವಾಭಾವಿಕ. ಆದರೆ ದೂರದ ಸ್ಥಳಗಳಲ್ಲಿರುವ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕಲಿಕೆಗೆ ಸೂಕ್ತ ಎಂಬುದು ತಪ್ಪು. ಇಲ್ಲಿ ಗಮನಿಸಬೇಕಾದ ಅಂಶ ಹೊಂದಿದೆ. ಕನಿಷ್ಠ ದ್ವಿತೀಯ PUC ಮಗುವು ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಪಾಲಕರ ಜೊತೆಗೆ ಒಂದು ಸ್ವಾಸ್ಥ್ಯ ಸಮಾಜದಲ್ಲಿ ಬೆಳೆಯಬೇಕಾಗುತ್ತದೆ. ಅದು ಮಗುವಿನ ಕಲಿಕೆಗೆ ಅತ್ಯಂತ ಮುಖ್ಯವಾದ ಅಂಶ ಕೂಡ ಎನ್ನುವುದಾಗಿ ಧಾರವಾಡದ ಸ್ವಾಮಿ ವಿವೇಕಾನಂದ PU ಕಾಲೇಜಿನ ಪ್ರಾಚಾರ್ಯ ಶಿವಶಂಕರ ರಾವ್ ಹೇಳಿದರು. ಶಿರಸಿಯ ಪ್ರಗತಿ ಪಂಥ ಫೌಂಡೇಶನ್ ಭಾಗವಾದ ಸತ್ಯಂ ಅಕಾಡೆಮಿಯಲ್ಲಿ ಸತ್ಯಂ ಸಂಭ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದ ಅಕಾಡೆಮಿಯ ವಿದ್ಯಾರ್ಥಿಗಳಾದ ಅಭಿಜ್ಞಾ ವಿಘ್ನೇಶ್ವರ ಹೆಗಡೆ ಪ್ರಾರ್ಥನೆ, ಅಮೃತ ಪೈ ಇವರಿಂದ ಶಿವಸ್ತುತಿ ಮತ್ತು ತಿಲ್ಲಾನ ಭರತನಾಟ್ಯ, ಯಕ್ಷ ತರಂಗಿಣಿ ಆರ್ಷಿಕಟ ಸಂಸ್ಥೆಯ ಬಾಲ ಯಕ್ಷ ಪ್ರತಿಭೆ ಕುಮಾರಿ ನಿಶಾ ಎಂ ನಾಯ್ಕ್, ಶ್ರೀ ಕೃಷ್ಣ ಯಕ್ಷ ನೃತ್ಯ ರೂಪಕ ರಜನಿ ಹೆಗಡೆ, ಕೊಡ್ಸರ ಇವರಿಂದ ಮಹಾ ತ್ರಿಪುರ ಸುಂದರಿ ವರ್ಣಂ ಭರತನಾಟ್ಯ ನಡೆದವು.